ಹಲೋ ಎಲ್ಲರಿಗೂ ವೆಲ್ಕಮ್ ಟು ಕನಸು ಕ್ರಿಯೇಷನ್. ಇವತ್ತಿನ ಒಂದು ಮಲೆನಾಡಿನ ಅಡುಗೆಗೆ ಸ್ವಾಗತ. ಏನಂದರೆ ಇವತ್ತು ತೋರಿಸ್ತಾ ಇರುವಂಥದ್ದು ಹಲಸಿನಕಾಯಿಲಿ ಮಾಡುವಂತಹ ಒಂದು ರೀತಿಯ ಸ್ವೀಟ್ ಇದು. ಸೊ ಹಲಸಿನ ಸಿಹಿ ಅಂತಾನೆ ಹೇಳ್ಬೋದು ಇದಕ್ಕೆ. ಸೊ ಮಳೆಗಾಲದಲ್ಲಿ ಹಲಸು ಅನ್ನೋದು ಎಲ್ಲರಿಗೂ ಯಥೇಚ್ಛವಾಗಿ ಸಿಗುವಂತಹ ಒಂದು ಹಣ್ಣು. ಇದು ಸೀಸನಲ್ ಫ್ರೂಟ್ ಆಗಿರೋದ್ರಿಂದ ಸೊ ಮಳೆಗಾಲದಲ್ಲೇ ಇದು ಜಾಸ್ತಿ ಸಿಗೋದ್ರಿಂದ ಅದರಲ್ಲಿ ಏನೇನು ವೆರೈಟಿ ಅಡುಗೆಗಳು ಮಾಡಲಿಕ್ಕೆ ಬರುತ್ತೋ ಎಲ್ಲವನ್ನು ಕೂಡ ನಾವು ಮಾಡಿ ತಿನ್ನೋದ್ರಿಂದ ಏನೋ ಒಂಥರ ಖುಷಿ ಅದು. ಸೊ ಹಲಸಿನಕಾಯಿ ಅಂದರೆ ನಾವೀಗ ಏನು ಚಿಪ್ಸ್ ಮಾಡಲಿಕ್ಕೆ ರೆಡಿ ಮಾಡಿರ್ತೇವಲ್ಲ, ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋದರಲ್ಲೇ ಸ್ವಲ್ಪ ಸಿಹಿಯನ್ನು ಮಾಡ್ಕೊಳ್ತೀವಿ ನಮ್ಮ ಕಡೆಗೆ. ಸೊ ಹಾಗಿದ್ರೆ ಇದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಓಕೆ, ನಾನಿಲ್ಲಿ ಚಿಪ್ಸ್ಗೆ ಏನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಕಟ್ ಮಾಡಿ, ಅದರಲ್ಲಿ ಒಂದು ಸ್ವಲ್ಪವನ್ನು ಎತ್ತಿಟ್ಕೊಳ್ತಾ ಇದ್ದೇನೆ. ಹಾಗೆ ಒಂದು ಅರ್ಧ ಕಡಿಯಷ್ಟು ಕಾಯಿ, ಹಾಗೆ ಸ್ವಲ್ಪ ಬೆಲ್ಲ, ನಿಮಗೆ ಎಷ್ಟು ಸಿಹಿ ಬೇಕೋ ಅಷ್ಟು ಅದನ್ನು ನೋಡಿಕೊಂಡು ಬೆಲ್ಲ ತೊಗೊಳ್ಳಿ. ಹಾಗೆಯೇ ಒಂದು 2-3 ಏಲಕ್ಕಿ ಮತ್ತು 1-2 ಲವಂಗ, ಇದಿಷ್ಟು ಮಾಡಲಿಕ್ಕೆ ಬೇಕಾಗುತ್ತೆ. ಫಸ್ಟಿಗೆ ನಾನು ಕಟ್ ಮಾಡಿ ಇಟ್ಕೊಂಡಿರುವಂತಹ ಹಲಸಿಗೆ ಈ ಬೆಲ್ಲವನ್ನು ಹಾಕ್ತಾ ಇದ್ದೇನೆ. ನಾನಿಲ್ಲಿ ಒಂದು 2-3 ಸೌಟಿನಷ್ಟು ಬೆಲ್ಲವನ್ನು ಹಾಕ್ಕೊಳ್ತೇನೆ. ಆಮೇಲೆ ಅದಕ್ಕೆ ನಾನು ಕಾಯಿ ತುರಿ, ನಾವೇನು ಕಾಯಿಯನ್ನು ತುರಿದಿಟ್ಕೊಂಡಿದ್ವಲ್ಲ ಆ ಒಂದು ಕಾಯಿ ತುರಿಯನ್ನು ಕೂಡ ಅದಕ್ಕೆ ಮಿಕ್ಸ್ ಮಾಡಿಕೊಳ್ಬೇಕು. ಸೊ ಎರಡನ್ನೂ ಚೆನ್ನಾಗಿ ಒಮ್ಮೆ ಮಿಕ್ಸ್ ಕೊಡಬೇಕು. ಓಕೆ, ಇವಾಗ ಬೆಲ್ಲ ಹಾಗೆ ಹಲಸಿನಕಾಯಿ ಮತ್ತು ಕಾಯಿ ಚೆನ್ನಾಗಿ ಹೊಂದಿಕೊಂಡಿದೆ. ಇದನ್ನು ಒಲೆ ಮೇಲೆ ಚೆನ್ನಾಗಿ ಕುದಿಸ್ಲಿಕ್ಕೆ ಇಡಬೇಕು. ಇದು ಕುದಿ ಬರ್ತಾ ಇರಬೇಕಾದ್ರೇ ನಾವು ಜಜ್ಜಿರುವಂತಹ ಏಲಕ್ಕಿ ಪುಡಿ ಹಾಗೆ ಲವಂಗದ ಪುಡಿಯನ್ನು ಇದಕ್ಕೆ ಮಿಕ್ಸ್ ಮಾಡಿಕೊಳ್ಬೇಕು. ಹಾಗೆಯೇ ಇಲ್ಲಿ ಒಂದು 2-3 ಚಮಚದಷ್ಟು ತುಪ್ಪವನ್ನು ಹಾಕ್ಕೊಳ್ಬೇಕು. ನಿಮಗೆ ತುಪ್ಪ ಜಾಸ್ತಿ ಬೇಕಂದರೆ ಜಾಸ್ತಿ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಸೊ ಇವಾಗ ಇದು ಚೆನ್ನಾಗಿ ಕುದಿ ಬರ್ತಾ ಇದೆ ನೋಡಿ. ಈ ಥರ ಬೆಲ್ಲ ಪಾಕ ಬಿಟ್ಕೊಳ್ಬೇಕು. ಓಕೆ ನೋಡಿ, ಹೀಗೆ ಲೋ ಫ್ಲೇಮಲ್ಲಿ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಬೇಕು. ಈ ಹಲಸಿನ ಸೊಳೆ ಹಾಗೆ ಬೆಲ್ಲದ ಮಿಶ್ರಣ ಚೆನ್ನಾಗಿ ಬೆರೆತು ತುಂಬ ಸಾಫ್ಟ್ ಆಗುತ್ತೆ. ಅದು ಒಂದು ಜೆಲ್ಲಿ ಟೈಪ್ ಆಗುತ್ತೆ. ತಿನ್ನಬೇಕಾದ್ರೂ ಕೂಡ ತುಂಬ ಮೃದುವಾಗಿರುತ್ತೆ. ಸೊ ಇದನ್ನು ನಮ್ಮ ಕಡೆ ಚಹಾ ಜೊತೆಗೆ, ಹಲಸಿನಕಾಯಿ ಚಿಪ್ಸ್ ಜೊತೆಗೆ ಈ ಹಲಸಿನಕಾಯಿ ಸಿಹಿಯನ್ನು ಕೂಡ ಕೊಡ್ತಾರೆ. ಇದು ತಿನ್ನಲಿಕ್ಕೆ ತುಂಬ ರುಚಿಯಾಗಿರುತ್ತೆ. ನಿಮ್ಮ ಮನೇಲಿ ಏನಾದರೂ ಹಲಸಿನಕಾಯಿ ಸಿಕ್ಕಿದ್ರೆ ಒಮ್ಮೆ ಟ್ರೈ ಮಾಡಿ ನೋಡಿ. ಮತ್ತು ಇದನ್ನು ತುಂಬ ಗಟ್ಟಿಯಾಗಿ ಏನು ಬೇಯಿಸೋದು ಬೇಡ. ಬೆಲ್ಲ ಪಾಕ ತುಂಬ ಗಟ್ಟಿಯಾಗಿಬಿಡುತ್ತೆ ಅಂದರೆ ಬಾಯಿಗೆ ಒಂಥರ ಅಂಟುತ್ತೆ, ಅಷ್ಟೊಂದು ಚೆನ್ನಾಗಿರಲ್ಲ, ಗಟ್ಟಿಯಾಗಿಬಿಡುತ್ತೆ. ಸೊ ಒಂದು ಸ್ವಲ್ಪ 1 ಎಳೆ ಪಾಕದಷ್ಟು ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಮೃದುವಾಗಿ ಬರುತ್ತೆ. ಸೊ ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ. ರುಚಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನೀವೇನಾದರೂ ನನ್ನ ಚಾನಲನ್ನು ಮೊದಲನೇ ಬಾರಿ ನೋಡ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮತ್ತೊಂದು ಮಲೆನಾಡಿನ ಅಡುಗೆ ಜೊತೆಗೆ ಸಿಗ್ತೇನೆ. ವಿಡಿಯೋ ನೋಡಿದಂತಹ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.